Hi friends, welcome back to our channel. Friends, ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೆಸ್ ಕಟಿಂಗ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ಚೂಡಿದಾರ್ ಟಾಪ್ ಅನ್ನು ನಾವು ಕೇವಲ 10 ನಿಮಿಷದಲ್ಲಿ ಅಳತೆ ಟಾಪ್ ಇಂದ ಅಳತೆನ ತಗೊಂಡು ಈಜಿಯಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದು ಬಂದು ಲೈನಿಂಗು. ಇಲ್ಲಿ ನಾನು ಲೈನಿಂಗ್ ಅನ್ನ 2 ಮೀಟರ್ ಕ್ಲಾತ್ ತಗೊಂಡಿದ್ದೀನಿ. ಯಾವುದೇ ಸೈಜ್ ಗಾಗ್ಲಿ ನೀವು 2 ಮೀಟರ್ ಲೈನಿಂಗ್ ಅನ್ನ ತಗೊಳ್ಬೇಕು. ಒಂದ್ ವೇಳೆ ನೀವೇನಾದ್ರೂ 3/4 ಸ್ಲೀವ್ಸ್ ಕೊಟ್ಟು ಅದಕ್ಕೆ ಲೈನಿಂಗ್ ಹಾಕ್ತಿವಿ ಅನ್ನೋಂಗಿದ್ರೆ ಇನ್ನೊಂದು 1/4 ಮೀಟರ್ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ. ಇಲ್ಲಿ ನಾನು ಸ್ಲೀವ್ಸ್ ಗೇನು ಲೈನಿಂಗ್ ಹಾಕ್ತಾ ಇಲ್ಲ, ಅದಕ್ಕೋಸ್ಕರ 2 ಮೀಟರ್ ಕ್ಲಾತ್ ತಗೊಂಡಿದ್ದೀನಿ. ಇದು ಬಂದು ಮೈನ್ ಫ್ಯಾಬ್ರಿಕ್, ಇದು ಬಂದು ಅಳತೆ ಟಾಪು. ಈ ಅಳತೆಗೆ ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಮೊದಲಿಗೆ ಲೈನಿಂಗ್ ಅನ್ನ ನಾವು ಈ ತರ 4 ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ಟಾನ್ ಅಲ್ಲಿ ನಮ್ಗೆ ಯಾವ ರೀತಿ ಕಟ್ ಮಾಡಿ ಕೊಟ್ಟಿರ್ತಾರೋ ಅದೇ ತರ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡಿದೀವಿ ಅಂದ್ರೆ ಇದು ನಮ್ಗೆ 4 ಲೇಯರ್ ಅಲ್ಲಿ ಸಿಗುತ್ತೆ. ಈ ತರ ಹಾಕೊಂಡು ಈ ಕ್ಲೋಸ್ ಪಾರ್ಟ್ ನಮ್ ಕಡೆ ಹಾಕೊಳ್ಬೇಕು, ಆಪೋಸಿಟ್ ಅಲ್ಲಿ ಓಪನ್ಸ್ ಹಾಕೊಳ್ಬೇಕು. ಈಗ ಮೊದಲಿಗೆ ನಾವು ಲೈನಿಂಗ್ ನ ಟಾಪ್ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು. ಇಲ್ಲಿ ನಾವು ಲೈನಿಂಗ್ ಕಟ್ ಮಾಡ್ತಾ ಇರೋದ್ರಿಂದ ಲೈನಿಂಗ್ ಲೆಂತ್ ಎಷ್ಟು ಬೇಕು ಅಂತ ನಾವು ಅಳತೆ ಟಾಪ್ ಅಲ್ಲಿ ನೋಡ್ಕೊಳ್ಬೇಕು. ಅಳತೆ ಟಾಪ್ ಅನ್ನ ತಗೊಳ್ಳಿ. ಅಳತೆ ಟಾಪ್ ಅನ್ನ ತಗೊಂಡು ಈ ರೀತಿ ಉಲ್ಟಾ ಸೈಡ್ಗೆ ಹಾಕೊಳ್ಳಿ. ಉಲ್ಟಾ ಸೈಡ್ಗೆ ಹಾಕೊಂಡು ಈ ಶೋಲ್ಡರ್ ಸ್ಟಿಚ್ ಇಂದ ಲೆಂತ್ ಅನ್ನ ನಾವು ನೋಡ್ಕೊಳ್ಬೇಕು. ಲೈನಿಂಗ್ ನ ಲೆಂತ್ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಲೈನಿಂಗ್ ನ ಲೆಂತ್ ರೆಡಿ ಇಲ್ಲಿ 39.5 ಇಂಚ್ ಇದೆ. ಇಲ್ಲಿ ನಾವು ಲೈನಿಂಗ್ ಅನ್ನ ಈ 39.5 ಇಂಚ್ಗೆ 2 ಇಂಚು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮೇಲೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ 1/2 ಇಂಚ್ ಹೋಗುತ್ತೆ. ಕೆಳಗಡೆ ಬಾಟಮ್ ಪಾರ್ಟ್ ಅನ್ನ ನಾವು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ 1-2 ಇಂಚು ಇಲ್ಲ 1.5 ಇಂಚ್ ತಗೊಂಡ್ರು ಪ್ರಾಬ್ಲಮ್ ಏನು ಇಲ್ಲ. ಇಲ್ಲಿ ನಾನು 1.5 ಇಂಚು ಎಕ್ಸ್ಟ್ರಾ ತಗೊಳ್ತೀನಿ. 39.5 ಇಂಚ್ಗೆ 1.5 ಇಂಚ್ ಆಡ್ ಮಾಡ್ಕೊಂಡ್ರೆ 41 ಇಂಚ್ ಆಗುತ್ತೆ. ಈ ಲೈನಿಂಗ್ ಕ್ಲಾತ್ ಅನ್ನ ನಾವು 41 ಇಂಚ್ ಬರೋ ತರ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳೋಣ ಒಂದ್ಸಲ 41 ಇಂಚು ಬರ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ನೀವು ಇದನ್ನ ಹಾಕೊಳ್ಳಿ. ಹಾಗೇನೆ ಈ ಕಡೆ ಎಡ್ಜಸ್ ನಿಮ್ಗೆ ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಂಡು ಹಾಕೊಳ್ಳಿ. ಎಡ್ಜಸ್ ಅನ್ನೋದು ಈಕ್ವಲ್ ಆಗಿರ್ಬೇಕು, ಅದಕ್ಕೋಸ್ಕರ ನೋಡ್ಕೊಳ್ಳಿ. ಹೆಚ್ಚು ಕಡಿಮೆ ಏನಾದ್ರೂ ಇದ್ರೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಕರೆಕ್ಟ್ ಆಗಿ 41 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಇದನ್ನ ನಾನು ಕಟ್ ಮಾಡಿ ತೆಗೆದ್ಬಿಡ್ತೀನಿ. ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು. ಇಲ್ಲಿ ನಾನು ಬೇರೆ ಕಲರ್ ಚಾಕನ್ನ ಯೂಸ್ ಮಾಡಿಕೊಂಡು ಮಾರ್ಕ್ ಮಾಡಿ ತೋರಿಸ್ತೀನಿ. ವೈಟ್ ಕಲರ್ ಅನ್ನೋದು ಇದ್ರ ಮೇಲೆ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ಬೇರೆ ಕಲರ್ ಅನ್ನ ನಾನು ಯೂಸ್ ಮಾಡ್ತೀನಿ. ನೋಡಿ, ಈ ತರ ನಾವು ಲೈನಿಂಗ್ ನ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಲೈನಿಂಗ್ ನ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡು ಈಗ ನಾವು ಈ ಚೆಸ್ಟ್ ಲೆಂತ್ ಎಲ್ಲಿಗೆ ಬರುತ್ತೆ, ವೆಸ್ಟ್ ಲೆಂತ್ ಎಲ್ಲಿಗೆ ಬರುತ್ತೆ, ಹಿಪ್ ಲೆಂತ್ ಎಲ್ಲಿಗೆ ಬರುತ್ತೆ ಅಂತ ನಾವು ಅಳತೆ ಟಾಪ್ ಅಲ್ಲಿ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಅಳತೆ ಟಾಪ್ ಅನ್ನ ತಗೊಳ್ಳಿ. ಅಳತೆ ಟಾಪ್ ಅನ್ನ ತಗೊಂಡು ಮೊದಲಿಗೆ ನಾವು ಈ ಶೋಲ್ಡರ್ ಹತ್ರ ಇಂದ ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಆರ್ಮೋಲ್ ಇವ್ರಿಗೆ ರೆಡಿ 6 ಇಂಚ್ ವರೆಗೂ ಇದೆ. ಹಾಗೇನೆ ಟೇಪ್ನ ಇದೇ ತರ ಇಟ್ಕೊಂಡು ವೆಸ್ಟ್ ಲೆಂತ್ ಎಲ್ಲಿಗಿದೆ ಅಂತ ನಾವು ನೋಡ್ಕೊಳ್ಬೇಕು. ಈ ಶೇಪ್ ಬಂದಿರುತ್ತೆ ನೋಡ್ಕೊಳ್ಳಿ. ಶೇಪ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ನಾವು ವೇಸ್ಟ್ ಲೆಂತ್ ಅನ್ನ ತಗೊಳ್ಬೇಕು. ವೇಸ್ಟ್ ಲೆಂತ್ ಇವ್ರಿಗೆ 13.5 ಇಂಚ್ ಹತ್ರ ಬಂದಿದೆ. ಹಾಗೇನೆ ಟೇಪ್ನ ಇದೇ ತರ ಇಟ್ಕೊಂಡು ಹಿಪ್ ಲೆಂತ್ ಎಲ್ಲಿಗಿದೆ ಅಂತ ನೋಡ್ಕೊಳ್ಬೇಕು. ಹಿಪ್ ಲೆಂತ್ ಇಲ್ಲಿ ಓಪನ್ಸ್ ಇರುತ್ತಲ್ಲ, ಇಲ್ಲಿಗೆ ನಾವು ನೋಡ್ಕೊಳ್ಬೇಕು. 19.5 ಇಂಚ್ ಹತ್ರ ಇವ್ರಿಗೆ ಹಿಪ್ ಲೆಂತ್ ಬರ್ತಾ ಇದೆ. ಇಲ್ಲಿ ನಮ್ಗೆ ಲೆಂತ್ ಸಿಕ್ತು. ಈಗ ನಾವು ವಿಡ್ತ್ ನೋಡ್ಕೊಳ್ಬೇಕು. ವಿಡ್ತ್ ಅಲ್ಲಿ ಮೊದಲಿಗೆ ನಾವು ಚೆಸ್ಟ್ ಲೂಸ್ ನೋಡ್ಕೊಳ್ಳೋಣ. ಚೆಸ್ಟ್ ಲೂಸ್ ಅನ್ನ ನಾವು ಈ ಕಂಕ್ಲಿನ ಕೆಳಭಾಗದಲ್ಲಿ ತಗೊಳ್ಬೇಕು. ಈ ಸ್ಟಿಚ್ ಇರುತ್ತಲ್ಲ, ಈ ಕಡೆ ಸ್ಟಿಚ್ ಇಂದ ಈ ಕಡೆ ಸ್ಟಿಚ್ ವರೆಗೂ ನೋಡ್ಕೊಳ್ಬೇಕು. ಮಾರ್ಜಿನ್ ನಮ್ಗೆ ಅವಶ್ಯಕತೆ ಇಲ್ಲ. ಸ್ಟಿಚ್ ಎಲ್ಲಿಗಿರುತ್ತೋ ಅಲ್ಲಿಗೆ ನಾವು ಚೆಸ್ಟ್ ಲೂಸ್ ನೋಡ್ಕೊಳ್ಬೇಕು. 19.5 ಇಂಚು ಚೆಸ್ಟ್ ಲೂಸ್ ಇದೆ. ಈಗ ವೇಸ್ಟ್ ಲೂಸ್ ನೋಡ್ಕೊಳ್ಬೇಕು. ವೇಸ್ಟ್ ಲೂಸು ಸಹ ಎಲ್ಲಿಗೆ ಲೆಂತ್ ತಗೊಂಡಿರ್ತೀವೋ ನಾವು ಅಲ್ಲಿಗೆ ಟೇಪ್ನ ಈ ತರ ಇಟ್ಕೊಂಡು ನೋಡ್ಕೊಳ್ಬೇಕು.
ಇಲ್ಲೂ ಸಹ ಈ ಕಡೆ ಸ್ಟಿಚ್ಚಿಂದ ಈ ಕಡೆ ಸ್ಟಿಚ್ವರೆಗೂ ನೋಡ್ಕೊಳ್ಬೇಕು. 17.5 ಇಂಚ್ ಬರ್ತಾ ಇದೆ ಇವ್ರಿಗೆ ವೇಸ್ಟ್ ಲೂಸು. ಈಗ ಹಿಪ್ ಲೂಸ್ ನೋಡ್ಕೊಳ್ಬೇಕು. ಹಿಪ್ ಲೂಸ್ ಅನ್ನ ನಾವು ಈ ಕಟ್ಸ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಬೇಕು. ಹಿಪ್ ಲೂಸ್ ಇವರಿಗೆ 21.5 ಇಂಚ್ ಬರ್ತಾ ಇದೆ. ಈ ಮೆಜರ್ಮೆಂಟ್ಸ್ನೆಲ್ಲ ನಾವು ಒಂದತ್ರ ಬರ್ದಿಟ್ಕೊಂಡ್ರೆ ನಮ್ಗೆ ಈಸಿ ಆಗಿರುತ್ತೆ. ಕೆಲವೊಂದ್ಸಲ ನಾವು ಮರ್ತೋಗ್ತೀವಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾವಿಲ್ಲಿ ಈ ಚೆಸ್ಟ್ ಭಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಆರ್ಮೋಲ್ ಲೆಂತ್ ಅನ್ನ ತಗೊಂಡಿದೀವಲ್ಲ, ಆ ಲೆಂತ್ಗೆ ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ಚೆಸ್ಟ್ ಲೂಸ್ ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಆರ್ಮೋಲ್ ಲೆಂತ್ ರೆಡಿ ಇವರಿಗೆ 6 ಇಂಚ್ ಬೇಕು. ಇಲ್ಲಿ ನಾವು ಶೋಲ್ಡರ್ ಮಾರ್ಜಿನ್ಗೋಸ್ಕರ 1/2 ಇಂಚ್ ಅನ್ನ ತಗೊಳ್ತೀವಲ್ಲ, ಅದನ್ನು ಸೇರಿಸಿ ನಾವು ತಗೊಳ್ಬೇಕು. ಇಲ್ಲಿ ನಾನು 6.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ವೇಸ್ಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ವೇಸ್ಟ್ ಲೆಂತ್ 13.5 ಇಂಚ್ ಬಂತಲ್ವಾ, ಇಲ್ಲೂ ಸಹ 1/2 ಇಂಚು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು 14 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಶೋಲ್ಡರ್ ಮಾರ್ಜಿನ್ ಸೇರಿಸಿ ತಗೊಳ್ತಾ ಇರೋದ್ರಿಂದ 1/2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಹಾಗೇನೆ ಹಿಪ್ ಲೆಂತ್ 19.5 ಇಂಚ್ ಬಂತಲ್ವಾ, ಇಲ್ಲಿ ನಾನು 1/2 ಇಂಚ್ ಆಡ್ ಮಾಡ್ಕೊಂಡು 20 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡ್ಕೊಂಡಿರೋ ಹತ್ರ ನಾವು ಈ ತರ ಲೈನ್ಸ್ ಹಾಕೊಳ್ಬೇಕು. ಇದಿಷ್ಟು ಮಾರ್ಕ್ ಮಾಡ್ಕೊಂಡು ಈಗ ನಾವು ಚೆಸ್ಟ್ ಲೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಲೂಸ್ ಅಲ್ಲಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ತಗೊಂಡಿದೀವಲ್ಲ, ಎಷ್ಟು ಬಂತು ಅದರಲ್ಲಿ ಅರ್ಧನ ತಗೊಳ್ಬೇಕು. 19.5 ಇಂಚು ಫ್ರಂಟ್ ಪಾರ್ಟ್ ಅಲ್ಲಿ ಬಂತು. ಅದನ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಎಷ್ಟು ಬರುತ್ತೆ ನೋಡ್ಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚು ಇಲ್ಲ 1.5 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಇನ್ನು ವೇಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ವೇಸ್ಟ್ ಲೂಸು ಸಹ ಅಳತೆ ಟಾಪ್ ಅಲ್ಲಿ ನಮ್ಗೆ ಎಷ್ಟು ಬಂತು ಅದರಲ್ಲಿ ಅರ್ಧನ ತಗೊಳ್ಬೇಕು. ಅರ್ಧ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಹಾಗೇನೆ ಹಿಪ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಹಿಪ್ ಲೂಸು ಸಹ ನಮ್ಗೆ ಎಷ್ಟು ಬಂತು 21.5 ಇಂಚ್ ಅಲ್ವಾ, ಇದರಲ್ಲಿ ನಾವು ಅರ್ಧನ ತಗೊಳ್ಬೇಕು. 21.5 ಇಂಚಲ್ಲಿ ಅರ್ಧ ಎಷ್ಟು ಬರುತ್ತೋ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ನಾವಿಲ್ಲಿ 1 ಇಂಚ್ ಮಾತ್ರ ತಗೊಳ್ಬೇಕು. ಹಿಪ್ ಲೂಸ್ ಹತ್ರ ಮಾತ್ರ ನಾವು 1 ಇಂಚ್ ಮಾತ್ರ ತಗೊಳ್ಬೇಕು. ವೇಸ್ಟ್ ಲೂಸ್ ಹತ್ರ ಚೆಸ್ಟ್ ಲೂಸ್ ಹತ್ರ 2 ರಿಂದ 1.5 ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತಗೊಳ್ಬೇಕು. ಈ ತರ ಮಾರ್ಕ್ ಮಾಡ್ಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನೀಟಾಗಿ ಒಂದು ಶೇಪ್ ಕೊಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಡ್ರೆಸ್ ಕಟಿಂಗ್ ಸ್ಕೇಲ್ ಇದ್ರೆ ಅದನ್ನ ಇಟ್ಕೊಂಡು ಸಹ ನೀವು ಮಾರ್ಕ್ ಮಾಡ್ಕೊಳ್ಬೋದು. ಚೆಸ್ಟ್ ಲೂಸ್ ಆಯ್ತು, ವೇಸ್ಟ್ ಲೂಸ್ ಆಯ್ತು, ಹಿಪ್ ಲೂಸ್ ಆಯ್ತಲ್ವಾ. ಈಗ ನಾವು ಶೋಲ್ಡರ್ ಮೆಜರ್ಮೆಂಟ್ ಅನ್ನ ತಗೊಳ್ಬೇಕು. ಈ ಅಳತೆಗೆ ಶೋಲ್ಡರ್ ಮೆಜರ್ಮೆಂಟ್ ಅನ್ನ ನಾವು 6 ಇಂಚ್ ತಗೊಳ್ಳೋಣ. 6 ಇಂಚ್ ಸಾಕಾಗುತ್ತೆ. ಈ ಅಳತೆಗೆ 6 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದೇ ಮಾರ್ಕಿಂಗು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಂಡು ಈ ತರ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಆರ್ಮೋಲ್ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಬೇಕು. ಆರ್ಮೋಲ್ ಶೇಪ್ ಅನ್ನ ನಾವು ಈ ರೀತಿ ನೀಟಾಗಿ ಚೆಸ್ಟ್ ಲೂಸ್ಗೆ ಜಾಯಿಂಟ್ ಆಗೋ ತರ ಮಾರ್ಕ್ ಮಾಡ್ಕೊಳ್ಬೇಕು. ಕರ್ವ್ ಸ್ಕೇಲ್ ಇಟ್ಕೊಂಡು ಸಹ ನೀವು ಮಾರ್ಕ್ ಮಾಡ್ಕೊಳ್ಬಹುದು. ಇಲ್ಲಿ ನಾವು ಬ್ಯಾಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಾಯ್ತು. ಫ್ರಂಟ್ಗೆ ಇಲ್ಲಿಂದ ಒಂದು 1/2 ಇಂಚ್ ಒಳಗಡೆ ಬಂದು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾವು ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ ವಿಡ್ತ್ ಈ ಅಳತೆಗೆ ಒಂದು 3 ಇಂಚ್ ತಗೊಳ್ಳೋಣ. 3 ಇಲ್ಲ 2.25 ಇಂಚ್ ತಗೊಳ್ಳಿ. ಇಲ್ಲಿ ನಾನು 3 ಇಂಚ್ ತಗೊಳ್ತಾ ಇದ್ದೀನಿ. ನೆಕ್ ಲೆಂತ್ ತುಂಬ ಏನು ಇಡ್ತಾ ಇಲ್ಲ ಈ ಅಳತೆಗೆ ನಾನು, ಅದಕ್ಕೋಸ್ಕರ 3 ಇಂಚ್ ತಗೊಂಡಿದ್ದೀನಿ. ನೆಕ್ ಲೆಂತ್ ಜಾಸ್ತಿ ಇದ್ದರೆ 1.25 ಇಂಚ್ ತಗೊಳ್ಳಿ. ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಈ ನೆಕ್ ಲೆಂತ್ ಅನ್ನ ನೀವು ಅಳತೆ ಟಾಪಲ್ಲಿ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೋದು ನೋಡಿಕೊಂಡು. ಇಲ್ಲಿ ನಾನು ಈ ಡ್ರೆಸ್ ಕೊಟ್ಟಿದ್ದಾರಲ್ಲ, ಅಂದರೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಡಿಸೈನ್ ಬಂದಿದೆ. ಅದಕ್ಕೋಸ್ಕರ ನಾನು ಇದರಲ್ಲಿ ಲೆಂತ್ ಎಷ್ಟಿದೆ ಅಷ್ಟು ತಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಕ್ಲಾತ್ ಅನ್ನೋದು ಇಷ್ಟಕ್ಕೆ ಇದೆ, ಇಲ್ಲಿಂದ ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇದಕ್ಕಿಂತ ನಾವು ಜಾಸ್ತಿನೂ ಇಡೋಕ್ಕಾಗಲ್ಲ, ಕಡಿಮೆನೂ ಇಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ನೋಡಿಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಈ ಡಿಸೈನ್ ಬಿಟ್ಟು ಇಲ್ಲಿಂದ ಒಂದು 1/2 ಇಂಚ್ ಮೇಲಕ್ಕೆ ತಗೊಳ್ಬೇಕು. ಇಲ್ಲಿ ನಾನು 6 ಇಂಚ್ ತಗೊಳ್ತೀನಿ. ಇಲ್ಲಿಂದ 6 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು
ಈ ಥರ ಒಂದು ಬಾಕ್ಸನ್ನು ಡ್ರಾ ಮಾಡ್ಕೊಳ್ಬೇಕು. ಇಲ್ಲೂ ಸೇಮ್ ವಿಡ್ತ್ ಇಟ್ಕೊಳ್ಳಿ. ನೀವು ಸೇಮ್ ವಿಡ್ತ್ ಇಟ್ಕೊಂಡು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಡಿಸೈನನ್ನು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಯಾವುದೇ ಥರ ನೆಕ್ ಡಿಸೈನ್ ಇಡ್ತಾ ಇಲ್ಲ. ಆಲ್ರೆಡಿ ಟಾಪಲ್ಲಿ ಪೋಟ್ಲಿ ಬಟನ್ಸ್ ಕೊಟ್ಟು ಡಿಸೈನ್ ಬಂದಿರೋದ್ರಿಂದ ಇಲ್ಲಿ ನಾನು ರೌಂಡ್ ನೆಕ್ಗೆ ಇಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೇರೆ ಡಿಸೈನು ಮಾರ್ಕ್ ಮಾಡ್ಕೊಳ್ಬೋದು. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಬಾಟಮ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಬಾಟಮ್ ವಿಡ್ತನ್ನು ನಾವು ಅಳತೆ ಟಾಪಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ವಿಡ್ತ್ ಎಷ್ಟಿರುತ್ತೋ ನೋಡ್ಕೊಳ್ಳಿ. ಇಲ್ಲಿ 22 ಇಂಚ್ ಬರ್ತಾ ಇದೆ. ನಿಮ್ಮ ಅಳತೆ ಟಾಪಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ಅದರಲ್ಲಿ ಅರ್ಧ ತಗೊಳ್ಬೇಕು. 22 ಇಂಚಲ್ಲಿ ಅರ್ಧ 11 ಇಂಚ್ ಬರುತ್ತೆ. ಇಲ್ಲಿಂದ ನಾವು 11 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1 ಇಂಚು ಮಾರ್ಜಿನ್ಗೋಸ್ಕರ ತಗೊಳ್ಬೇಕು. ಈ ಪ್ಲೂಸ್ ಹತ್ರ 1 ಇಂಚ್ ತಗೊಂಡಿದ್ದೀವಲ್ಲ, ಸೇಮ್ ಇಲ್ಲೂ ಸಹ 1 ಇಂಚೇ ತಗೊಳ್ಬೇಕು. ಈಗ ಈ ಪ್ಲೂಸಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ ಇದಿಷ್ಟು ಟಾಪ್ನ ಮಾರ್ಕಿಂಗು. ಇದನ್ನ ಬಿಟ್ಟು ನಾವು ಎಕ್ಸ್ಟ್ರಾ ಏನು ಮಾರ್ಕ್ ಮಾಡ್ಕೊಳ್ಳೋದಿಲ್ಲ. ಬ್ಯಾಕ್ ಪಾರ್ಟಲ್ಲಿ ಮಾತ್ರ ನಾವು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಅಷ್ಟೇನೆ. ಈಗ ಇದನ್ನು ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನಾನು ನೆಕ್ ಪಾರ್ಟನ್ನು ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಕ್ಲಾತನ್ನು ತೆಗೆದುಬಿಟ್ಟು ಇಲ್ಲಿ ನಾವು ಹಿಪ್ ಲೆಂತ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೊಂದು ನಾಚ್ ಹಾಕ್ಕೊಳ್ಬೇಕು. ವೇಸ್ಟ್ ಲೆಂತ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೊಂದು ನಾಚ್ ಹಾಕ್ಕೊಳ್ಬೇಕು. ಹಾಗೆಯೇ ಚೆಸ್ಟ್ ಲೂಸ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೊಂದು ನಾಚ್ ಹಾಕ್ಕೊಳ್ಬೇಕು. ಹಾಗೆಯೇ ಈ ಕಡೆ ಫೋಲ್ಡಿಂಗ್ ಇರುತ್ತಲ್ಲ, ಇದನ್ನು ನಾವು ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡಿಕೊಂಡು ನೆಕ್ ವಿಡ್ತ್ ಎಲ್ಲಿಗಿರುತ್ತೋ ಅಲ್ಲಿ ಒಂದು ನಾಚ್ ಹಾಕ್ಕೊಳ್ಬೇಕು. ಈಗ ನಾವು ಇದನ್ನು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ಬ್ಯಾಕ್ ಪಾರ್ಟನ್ನು ಪಕ್ಕಕ್ಕಿಟ್ಟು ಫ್ರಂಟಲ್ಲಿ ನಾವು ಫ್ರಂಟ್ ಆರ್ಮೋಲ್ ಶೇಪು ಹಾಗೆಯೇ ನೆಕ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಫ್ರಂಟ್ ಆರ್ಮೋಲ್ ಶೇಪ್ ಮಾತ್ರ ಕಟ್ ಮಾಡ್ಕೊಳ್ತೀನಿ. ನೆಕ್ ಶೇಪನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ. ಈಗ ಇದನ್ನು ಪಕ್ಕಕ್ಕಿಟ್ಟು ಬ್ಯಾಕ್ ಪಾರ್ಟನ್ನು ತಗೊಂಡು ಬ್ಯಾಕ್ ಪಾರ್ಟಲ್ಲಿ ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಒಂದು 4.5 ಇಂಚು ನೆಕ್ ಲೆಂತ್ ತಗೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೀವು ಅಷ್ಟು ತಗೊಳ್ಳಿ. ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಂಡು ನೆಕ್ ವಿಡ್ತ್ ನಮಗೆ 3 ಇಂಚ್ ಇದೆಯಲ್ಲ ಮೇಲೆ, ಅದೇ 3 ಇಂಚು ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಇಲ್ಲೂ ಸಹ ನಾನು ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ತಾ ಇಲ್ಲ, ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ. ಈಗ ನಾವು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು. ಮೇನ್ ಫ್ಯಾಬ್ರಿಕನ್ನು ತಗೊಂಡು ಇದರಲ್ಲಿ ಡಿಸೈನ್ ಬಂದಿದೆಯಲ್ಲ, ಇದು ಮಧ್ಯಕ್ಕೆ ಬರೋ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಇದಕ್ಕೆ ಫ್ರಂಟ್ ಪಾರ್ಟ್ ಸಪ್ರೇಟು, ಬ್ಯಾಕ್ ಪಾರ್ಟ್ ಸಪ್ರೇಟ್ ಬಂದಿದೆ. ಈ ರೀತಿ ಬಂದಾಗ ನಾವು ಸಪ್ರೇಟ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಮೊದಲಿಗೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ತೀನಿ. ಇದನ್ನು ಈ ಥರ ನೆಕ್ ಪಾರ್ಟು ಮಧ್ಯಕ್ಕೆ ಬರೋ ಥರ ಫೋಲ್ಡ್ ಮಾಡಿಕೊಂಡು ಈ ಲೈನಿಂಗಲ್ಲಿ ಫ್ರಂಟ್ ಪಾರ್ಟೇ ತಗೊಳ್ಬೇಕು. ಫ್ರಂಟ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಈ ಥರ ಈ ಫೋಲ್ಡಿಂಗ್ ಪಾರ್ಟ್ ಕಡೆ ಇಟ್ಕೊಳ್ಬೇಕು. ಇದನ್ನು ನೀವು ನೋಡ್ಕೊಳ್ಳಿ. ಈ ಥರ ಇಟ್ಕೊಂಡು ಕೆಳಗಡೆ ನಾವು ಮೇನ್ ಫ್ಯಾಬ್ರಿಕ್ನ ಲೆಂತನ್ನು ನೋಡ್ಕೊಳ್ಬೇಕು. ಈ ಟಾಪ್ಗೆ ಅಂದರೆ ಮೇನ್ ಫ್ಯಾಬ್ರಿಕ್ಕಿಗೆ ಫಿನಿಶಿಂಗ್ ಬಂದಿದೆ ಬಾಟಮ್ ಕಡೆ. ಇಲ್ಲಿ ನಮಗೆ ಈ ರೀತಿ ಬಂದಿಲ್ಲ ಅಂದರೆ ಅಳತೆ ಟಾಪಲ್ಲಿ ಲೆಂತ್ ಎಷ್ಟಿರುತ್ತೋ ನೋಡಿಕೊಂಡು ಅದಕ್ಕೆ ನಾವು 1.5 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನೀವು ನೋಡ್ಕೊಳ್ಳಿ. ಹಾಗೆಯೇ ಬಾಟಮ್ ವಿಡ್ತು ಲೈನಿಂಗ್ ವಿಡ್ತ್ ಎಷ್ಟಿದೆ ಅಷ್ಟಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನನಗೆ ಎಡ್ಜಲ್ಲಿ ಬಾಟಮ್ ಕಡೆ ಪೈಪಿಂಗ್ ಕೊಟ್ಟು ಫಿನಿಶಿಂಗ್ ಬಂದಿರೋದ್ರಿಂದ ಇದರಲ್ಲಿ ಎಷ್ಟು ಲೆಂತ್ ಇದೆ ಅಷ್ಟೇ ತಗೊಳ್ತೀನಿ. ಇದಕ್ಕಿಂತ ನಾವು ಜಾಸ್ತಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಈ ಫ್ಯಾಬ್ರಿಕ್ ಇಷ್ಟೇ ಬಂದಿರೋದು. ಫ್ರಂಟ್ ಪಾರ್ಟಲ್ಲಿ ಈ ಥರ ಡಿಸೈನ್ ಏನಾದರೂ ಬಂದಿಲ್ಲ ಅಂದರೆ ಮೇನ್ ಫ್ಯಾಬ್ರಿಕ್ನೂ ಸಹ ಲೈನಿಂಗ್ ಯಾವ ರೀತಿ 4 ಲೇಯರಲ್ಲಿ ಹಾಕ್ಕೊಂಡಿದ್ವೋ ಅದೇ ಥರ ಹಾಕ್ಕೊಂಡು ಬ್ಯಾಕ್ ಪಾರ್ಟ್ ಪೀಸ್ ತಗೊಂಡು ಅದ್ರ ಮೇಲೆ ಇಟ್ಕೊಂಡು ನೀವು ಫ್ರಂಟ್ಗೂ ಬ್ಯಾಕ್ಗೂ ಒಂದೇ ಸಲ ಕಟ್ ಮಾಡ್ಕೊಳ್ಬೋದು. ಇಲ್ಲಿ ಈ ಡ್ರೆಸ್ಗೆ ಬಾಟಮ್ ಕಡೆ ಫ್ರಂಟ್ ಪಾರ್ಟಲ್ಲಿ ಮಾತ್ರ ಈ ಥರ ಪೈಪಿಂಗ್ ಕೊಟ್ಟಿದ್ದಾರೆ, ಬ್ಯಾಕ್ ಪಾರ್ಟಲ್ಲಿ ಕೊಟ್ಟಿಲ್ಲ. ಬ್ಯಾಕ್ ಪಾರ್ಟಲ್ಲಿ ನಾನು ಬಾಟಮ್ ಕಡೆ 1.5 ಇಂಚು ಎಕ್ಸ್ಟ್ರಾ ತಗೊಂಡು ಕಟ್ ಮಾಡ್ಕೊಳ್ತೀನಿ. ಸೇಮ್ ಇದೇ ಥರನೇ ಬಾಟಮ್ ಕಡೆ ನಾವು 1.5 ಇಂಚ್ ಎಕ್ಸ್ಟ್ರಾ ತಗೊಂಡು ಬ್ಯಾಕ್ ಪಾರ್ಟ್ಗೆ ಕಟ್ ಮಾಡ್ಕೊಳ್ಬೇಕು ಅಷ್ಟೇನೆ. ನೋಡಿ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ಗೂ ಫ್ರಂಟ್ ಪಾರ್ಟ್ಗೂ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಾಗಿದೆ. ಇದನ್ನು ಪಕ್ಕಕ್ಕಿಟ್ಟು ಉಳಿದಿರೋ ಕ್ಲಾತಲ್ಲಿ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕು.
ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು 4 ಲೇಯರಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ನಮ್ಮ ಕಡೆ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಒಂದು ಸ್ಲೀವ್ಸ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಈ ಡಿಸೈನ್ ಏನು ಬಂದಿದೆ ಈ ಡೈರೆಕ್ಷನ್ ಅನ್ನೋದು ನಮಗೆ ಮೇಲಕ್ಕೆ ಬರಬೇಕು. ಈ ರೀತಿ ನಾವೇನಾದರೂ 4 ಲೇಯರಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ಡೈರೆಕ್ಷನ್ ಅನ್ನೋದು ಒಂದು ಸ್ಲೀವ್ಸ್ಗೆ ಮೇಲಕ್ಕೆ ಬರುತ್ತೆ, ಇನ್ನೊಂದು ಸ್ಲೀವ್ಸ್ಗೆ ಕೆಳಗಡೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಮೊದಲಿಗೆ ಒಂದು ಸ್ಲೀವ್ಸ್ ಕಟ್ ಮಾಡಿಕೊಂಡು ಡೈರೆಕ್ಷನ್ ಅನ್ನು ನೋಡಿಕೊಂಡು ಇನ್ನೊಂದು ಸ್ಲೀವ್ಸ್ ಅನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಸ್ಲೀವ್ಸ್ ಅನ್ನು ನಾನು 3/4 ಸ್ಲೀವ್ಸ್ ಇಡ್ತಾ ಇದ್ದೀನಿ. ಅಳತೆ ಟಾಪ್ ಅಲ್ಲಿ ಎಲ್ಬೋ ಲೆಂತ್ ಸ್ಲೀವ್ಸ್ ಇದೆ. ಇವ್ರಿಗೆ ಸ್ಲೀವ್ ಲೆಂತ್ ಬಂದು 16 ಇಂಚ್ ಬೇಕು. ಇದಕ್ಕೆ ನಾವು ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಕೆಳಗಡೆ ಇದೇ ಕ್ಲಾತ್ ಅಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ. ಶೋಲ್ಡರ್ಗೋಸ್ಕರ 1/2 ಇಂಚ್ ಬೇಕು. ಅದಕ್ಕೋಸ್ಕರ ನಾವು 2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. 16 ಇಂಚ್ಗೆ 2 ಇಂಚ್ ಆ್ಯಡ್ ಮಾಡ್ಕೊಂಡ್ರೆ 18 ಇಂಚ್ ಆಗುತ್ತೆ. 18 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ, ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಲೂಸ್ ನಾನಿಲ್ಲಿ ಇವ್ರಿಗೆ 5.25 ಇಂಚ್ ತಗೊಳ್ತಾ ಇದ್ದೀನಿ. 5.25 ಇಂಚ್ ಬೇಕು ಇವ್ರಿಗೆ. ಇಲ್ಲಿಂದ ಮಾರ್ಜಿನ್ಗೋಸ್ಕರ 2 ರಿಂದ 1.5 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಈಗ ನಾವು ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಡೌನಿಂಗು ಈ ಅಳತೆಗೆ ಒಂದು 3.5 ಇಂಚು ತಗೊಳ್ಳಿ. 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಆರ್ಮೋಲ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸು ಇವ್ರಿಗೆ ಎಷ್ಟು ಬೇಕು ಅಂದರೆ ಅಳತೆ ಟಾಪಲ್ಲಿ ನಾವು ನೋಡೋಣ ಒಂದ್ಸಲ ಎಷ್ಟು ಬೇಕು ಅಂತ. ಅಳತೆ ಟಾಪಲ್ಲಿ ನೀವು ಬ್ಯಾಕ್ ಪಾರ್ಟಲ್ಲಿ ತಗೊಳ್ಳಿ. 8.25 ಇಂಚ್ವರೆಗೂ ಇವ್ರಿಗೆ ಆರ್ಮೋಲ್ ಲೂಸ್ ಬೇಕು. ಇಲ್ಲಿ ನಾವು 8.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಒಂದು 1/4 ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಅಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ, ಪೀಸನ್ನು ನಾನು ಜಾಯಿಂಟ್ ಮಾಡ್ಕೊಳ್ತೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಸ್ಲೀವ್ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಂದ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಶೇಪನ್ನು ಕೊಟ್ಟು ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ನೀಟಾಗಿ ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ನಾವು ಸ್ಲೀವ್ಸ್ ಮಾರ್ಕಿಂಗು ಮಾಡ್ಕೊಂಡಾಯ್ತು. ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಇಲ್ಲಿ ನಾನು ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ಈ ಥರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಆರ್ಮೋಲ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಒಂದು ಸ್ಲೀವ್ಸನ್ನು ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ, ಈಗ ಇನ್ನೊಂದು ಸ್ಲೀವ್ಸ್ಗೆ ಈ ಕ್ಲಾತನ್ನು ತಗೊಂಡು ಡೈರೆಕ್ಷನನ್ನು ನೋಡ್ಕೊಳ್ಬೇಕು. ಡೈರೆಕ್ಷನ್ ನೋಡಿಕೊಂಡು ಈ ಸ್ಲೀವ್ಸನ್ನು ಇದ್ರ ಮೇಲೆ ಇಟ್ಕೊಂಡು ಈ ಸ್ಲೀವ್ ಎಷ್ಟಿದೆ ಅಷ್ಟಕ್ಕೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಈಗ 2 ಸ್ಲೀವ್ಸನ್ನು ಈ ರೀತಿ ಓಪನ್ ಮಾಡ್ಕೊಳ್ಬೇಕು. ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೇಕು. ನೋಡ್ಕೊಳ್ಳಿ, ಸೀದಾ ಸೈಡ್ ಅನ್ನೋದು 2 ಒಂದೇ ಕಡೆ ಬರಬೇಕು. ಈ ಥರ ಹಾಕ್ಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಈ ಮಧ್ಯಕ್ಕೆ ನಾಚ್ ಹಾಕ್ಕೊಳ್ಬೇಕು. ಈಗ ಇಲ್ಲಿ ನಾವು ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಟು ಇಲ್ಲಿಂದ ಒಂದು ಸ್ವಲ್ಪ ಒಳಗಡೆ ಬನ್ನಿ. 1/2 ಇಂಚ್ ಒಳಗಡೆಗೆ ತಗೊಂಡು ಆರ್ಮೋಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ. ಫ್ರಂಟ್ಗೆ ನಾವು 1/2 ಇಂಚ್ ಒಳಗಡೆ ತಗೊಳ್ತೀವಲ್ಲ, ಅದೇ ಥರ ಮಾರ್ಕ್ ಮಾಡಿಕೊಂಡು ಇದನ್ನು 2 ಲೇಯರಲ್ಲಿ ಹಾಕ್ಕೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು. ನೀವೇನಾದರೂ ಸ್ಲೀವ್ಸ್ಗೂ ಲೈನಿಂಗ್ ಹಾಕ್ತೀರಿ ಅನ್ನೋಂಗಿದ್ರೆ ಮೊದಲು ಲೈನಿಂಗನ್ನು ಕಟ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನೀವು ಕಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಲೈನಿಂಗ್ ಏನು ಹಾಕ್ತಾ ಇಲ್ಲ, ಡೈರೆಕ್ಟಾಗಿ ಮೈನ್ ಫ್ಯಾಬ್ರಿಕಲ್ಲೇ ನಾನು ಸ್ಲೀವ್ಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ಲೀವ್ಸ್ನೂ ಸಹ ಕಟ್ ಮಾಡ್ಕೊಂಡಾಯಿತು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿ ಮೆಥಡಲ್ಲಿ ಅಳತೆ ಟಾಪಿಂದ ಅಳತೆನ ತಗೊಂಡು ಡ್ರೆಸ್ ಟಾಪನ್ನು ಯಾವ ರೀತಿ ನಾವು ಈಸಿಯಾಗಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಇನ್ನು ಇದ್ರ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ವಿಡಿಯೋ ಸಹ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಹೊಸದಾಗಿ ಟೈಲರಿಂಗ್ ಕಲಿತಾ ಇರೋರಿದ್ದರೆ ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನಿಸಿದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.